ಇದು ಲೋಕಿ ವೆಬ್ ಸೀರೀಸ್ ನ ಪಾರ್ಟ್ 2 ವಿಡಿಯೋ. ನೀವಿನ್ನು ಪಾರ್ಟ್ 1 ಅನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಸಂಪೂರ್ಣವಾದ ವಿಡಿಯೋವನ್ನ ನೋಡಬಹುದು. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ. ನಾವು ಪಾರ್ಟ್ 1 ವಿಡಿಯೋನ ಕೊನೆಯಲ್ಲಿ ನೋಡಿದ್ವಿ. ಲೋಕಿ ಡಿಲೀಟ್ ಆದ್ಮೇಲೆ ಒಂದು ಜಾಗಕ್ಕೆ ಬಂದು ಬಿದ್ದಿರ್ತಾನೆ. ಹಾಗೆ ಅವನ ಮುಂದೆ ಲೋಕಿ ಇನ್ನಷ್ಟು ವೇರಿಯಂಟ್ಸ್ ಗಳು ಇರ್ತಾರೆ. ಇವನು ಲೋಕಿಯ ಯಂಗರ್ ವರ್ಷನ್ ಕಿಡ್ ಲೋಕಿ, ಇವನು ಲೋಕಿಯ ಓಲ್ಡರ್ ವರ್ಷನ್ ಓಲ್ಡ್ ಲೋಕಿ, ಇವನು ಬೋಸ್ಟ್ಫುಲ್ ಲೋಕಿ, ಕೊನೆಯದಾಗಿ ಇದು ಎಲಿಗೇಟರ್ ಲೋಕಿ. ಹೌದು, ಇದು ಕೂಡ ಲೋಕಿಯ ಒಂದು ವೇರಿಯಂಟ್. ಲೋಕಿ ಈಗ ಬಂದಿರೋ ಜಾಗದ ಹೆಸರು ವಾಯ್ಡ್ ಅಂತ. ಟಿವಿಎನ್ ಅವರು ಯಾವುದೇ ವೇರಿಯಂಟ್ ನ ಡಿಲೀಟ್ ಮಾಡಿದ್ರು ಅವರು ಕೊನೆಯದಾಗಿ ಬಂದು ತಲುಪೋದು ಇದೇ ಜಾಗನ. ಈ ಜಾಗ ಸಮಯದ ಅಂತ್ಯದಲ್ಲಿ ಇರೋದ್ರಿಂದ ಈ ಜಾಗದಲ್ಲಿ ಯಾವುದೇ ತರದ ಟೈಮ್ ಕೆಲಸ ಮಾಡೋದಿಲ್ಲ. ಈ ಜಾಗಕ್ಕೆ ಯಾರು ಬೇಕಾದ್ರೂ ತುಂಬಾ ಆರಾಮಾಗಿ ಬರ್ಬೋದು, ಆದ್ರೆ ಇಲ್ಲಿಂದ ಹೋಗೋದು ತುಂಬಾನೇ ಕಷ್ಟ. ಯಾಕೆಂತಂದ್ರೆ ಈ ಜಾಗದಲ್ಲಿ ಒಂದು ರಾಕ್ಷಸ ಇರುತ್ತೆ. ಈ ರಾಕ್ಷಸನ ಹೆಸರು ಅಲೋಯತ್ ಅಂತ. ಇದೊಂದು ಜೀವಂತವಾದ ಚಂಡಮಾರುತ. ಟಿವಿಎನ್ ಅವರು ಡಿಲೀಟ್ ಮಾಡಿರೋದ್ರಿಂದ ಲೋಕಿಯ ಈ ವೇರಿಯಂಟ್ಸ್ ಗಳು ಕೂಡ ಈ ಜಾಗದಲ್ಲಿ ಸಿಗಾಕೊಂಡಿರೋದು. ಈ ಜಾಗದಿಂದ ಇವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ರು. ಆದ್ರೆ ಇವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾಗೆಲ್ಲ ಅಲೋಯತ್ ಬಂದು ಇವರನ್ನ ಸಾಯಿಸೋದಕ್ಕೆ ಮುಂದಾಗ್ತಿರುತ್ತೆ. ಅದಕ್ಕೆ ಇನ್ಯಾವುದು ದಾರಿ ಇಲ್ಲ ಅಂತ ಹೇಳಿ ಇದೇ ಜಾಗದಲ್ಲಿ ತಮ್ಮ ಜೀವನ ನಡೆಸೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ನಂತರ ಇವರೆಲ್ಲ ನಮ್ಮ ಮೇನ್ ಲೋಕಿನ ಒಂದು ಬಂಕರ್ ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲೋಯತ್ ಇಂದ ತಪ್ಪಿಸ್ಕೊಂಡು ಇದೇ ಜಾಗದಲ್ಲಿ ಇವರೆಲ್ಲ ಜೀವನ ಮಾಡ್ತಿರೋದು. ಇಲ್ಲಿ ಎಲ್ಲಾ ವೇರಿಯಂಟ್ಸ್ ಗಳು ಅವರವರ ಕಥೆನ ಹೇಳ್ತಾರೆ. ಯಾವಾಗ ನಮ್ಮ ಮೇನ್ ಲೋಕಿಗೆ ಗೊತ್ತಾಗುತ್ತೋ ಇವರೆಲ್ಲ ಅಲೋಯತ್ ಗೆ ಹೆದರ್ಕೊಂಡು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಮುಂದಾಗ್ತಿಲ್ಲ ಅಂತ, ಆಗ ಎಲ್ರಿಗೂ ಹೇಳ್ತಾನೆ, ನಾವ್ ಹೇಗಾದ್ರೂ ಮಾಡಿ ಅಲೋಯತ್ ನ ಸಾಯಿಸ್ಬಿಟ್ರೆ ನಾವ್ ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಯಾರು ನನ್ಗೆ ಸಹಾಯ ಮಾಡ್ತೀರಾ ಅಂತ. ಆದ್ರೆ ಯಾರು ಕೂಡ ಲೋಕಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಲೋಕಿಯ ಮತ್ತಷ್ಟು ವೇರಿಯಂಟ್ಸ್ ಗಳು ಬರ್ತಾರೆ. ಹಾಗೆ ವೇರಿಯಂಟ್ಸ್ ಗಳ ಮಧ್ಯಾಹ್ನ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಹೀಗೆ ಇವರೆಲ್ಲ ಫೈಟ್ ಮಾಡ್ತಿರ್ಬೇಕಾದ್ರೆ ಕಿಡ್ ಲೋಕಿ, ಓಲ್ಡ್ ಲೋಕಿ, ಎಲಿಗೇಟರ್ ಲೋಕಿ ಹಾಗೆ ನಮ್ಮ ಮೇನ್ ಲೋಕಿ ಒಂದು ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಕಡೆಗೆ ಬಂದ್ಬಿಡ್ತಾರೆ. ಸರಿ, ಇನ್ನೇನ್ ಮಾಡೋದು ಅಂತ ಕಿಡ್ ಲೋಕಿ ಹಾಗೆ ಓಲ್ಡ್ ಲೋಕಿ ಅಲೋಯತ್ ನ ಸಾಯಿಸೋದಕ್ಕೆ ನಾವು ನಿನ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕಡೆ ನಮ್ಗೆ ಟಿವಿಎನ್ ಅಲ್ಲಿ ತೋರಿಸ್ತಾರೆ. ಸಿಲ್ವಿ ರೆವೋನಾ ರೆನ್ಸ್ಲೇಯರ್ ನ ಕೇಳ್ತಿರ್ತಾಳೆ, ಈ ಟಿವಿಯನ್ನ ನಿಜವಾಗ್ಲೂ ಕ್ರಿಯೇಟ್ ಮಾಡಿರೋದು ಯಾರು ಅಂತ ನನ್ಗೆ ಹೇಳು ಅಂತ. ಆದ್ರೆ ವಿಷಯ ರೆವೋನಿಗೂ ಕೂಡ ಗೊತ್ತಿರೋದಿಲ್ಲ. ನಂತರ ರೆವೋನಾ ಸಿಲ್ವಿಗೆ ಹೇಳ್ತಾಳೆ, ಲೋಕಿನ್ನ ಸತ್ತಿಲ್ಲ, ವಾಯ್ಡ್ ಅನ್ನೋ ಒಂದು ಜಾಗದಲ್ಲಿ ಸಿಗಾಕೊಂಡಿದ್ದಾನೆ, ಬೇಕು ಅಂತಂದ್ರೆ ನಾನು ನಿನ್ನನ್ನ ಅಲ್ಲಿಗೆ ಕಳಿಸ್ಬೋದು ಅಂತ. ಈ ವಾಯ್ಡ್ ಅನ್ನೋ ಜಾಗ ಸಮಯದ ಅಂತ್ಯದಲ್ಲಿ ಇರೋದ್ರಿಂದ ಟಿವಿಯನ್ನ ಕ್ರಿಯೇಟ್ ಮಾಡಿರೋ ನಿಜವಾದ ಕ್ರಿಯೇಟರ್ ಅಲ್ಲೇ ಸಿಗ್ಬೋದು ಅಂತ ಸಿಲ್ವಿಗೆ ಅನಿಸ್ತಿರುತ್ತೆ. ಆದ್ರಿಂದ ನಾನು ವಾಯ್ಡ್ ಅನ್ನೋ ಜಾಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ರೆವೋನಾ ಸಿಲ್ವಿ ಹತ್ರ ಮಾತಾಡ್ತಾ ಮಾತಾಡ್ತಾ ಅವಳಿಗೆ ಗೊತ್ತಿಲ್ದಂಗೆನೆ ಗಾರ್ಡ್ಸ್ ಗಳನ್ನ ಕರೆದು ಬಿಟ್ಟಿರ್ತಾಳೆ. ಆದ್ರಿಂದ ಸಿಲ್ವಿ ರೆವೋನಾ ಟೆಂಪ್ಯಾಡ್ ಅನ್ನ ಕಿತ್ಕೊಂಡು ಓಡೊಂಟೋಗ್ತಾಳೆ. ಟಿವಿಯನ್ನ ನಿಜವಾದ ಕ್ರಿಯೇಟರ್ ಸಿಗೋದು ಈ ವಾಯ್ಡ್ ಅನ್ನೋ ಜಾಗದಲ್ಲೇ, ಹಾಗೆ ಲೋಕಿ ಇರೋದು ವಾಯ್ಡ್ ನಲ್ಲೇ. ಆದ್ರಿಂದ ನಾನು ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ಸಿಲ್ವಿ ತನ್ನನ್ನ ತಾನು ಡಿಲೀಟ್ ಮಾಡ್ಕೊಂಡ್ಬಿಡ್ತಾಳೆ. ಇದರಿಂದ ಸ್ವಲ್ಪ ಸಮಯದ ನಂತರ ಸಿಲ್ವಿಗೆ ವಾಯ್ಡ್ ನಲ್ಲಿ ಎಚ್ಚರ ಆಗುತ್ತೆ. ಆದ್ರೆ ಅವಳಿದ್ದ ಜಾಗಕ್ಕೆ ಅಲೋಯತ್ ಬಂದು ಅವಳನ್ನ ಸಾಯಿಸೋದಕ್ಕೆ ನೋಡುತ್ತೆ. ಹೀಗೆ ಅವಳು ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಮಿಸ್ ಆಗಿ ಅಲೋಯತ್ ನ ಮೈಂಡ್ ನಲ್ಲಿ ಏನಿದೆ ಅನ್ನೋದು ಸಿಲ್ವಿಗೆ ಕಾಣಿಸ್ಬಿಡುತ್ತೆ. ಅದೇನಂತಂದ್ರೆ ಅಲೋಯತ್ ಯಾವ್ದೋ ಒಂದು ಜಾಗನ ಕಾಪಾಡ್ತಿರುತ್ತೆ. ಆ ಜಾಗದಲ್ಲಿ ನಿಜವಾದ ಸಮಯ ರೇಖೆ ಹಾಗೆ ಒಂದು ಪಾಳು ಬಿದ್ದಂತ ಅರಮನೆ ಇರುತ್ತೆ. ಆಗ ಸಿಲ್ವಿಗೆ ಕನ್ಫರ್ಮ್ ಆಗೋಗುತ್ತೆ ಟಿವಿಯನ್ನ ಕ್ರಿಯೇಟ್ ಮಾಡಿರುವಂತ ಕ್ರಿಯೇಟರ್ ಇದೇ ಜಾಗದಲ್ಲಿ ಇರೋದು ಅಂತ. ಅದೇ ಸಮಯಕ್ಕೆ ಮೋಬಿಯಸ್ ಒಂದು ಕಾರಣ ತಗೊಂಡು ಬಂದು ಸಿಲ್ವಿನ ಅಲ್ಲಿಂದ ದೂರ ಕರ್ಕೊಂಡು ಬಂದ್ಬಿಡ್ತಾನೆ. ಮೋಬಿಯಸ್ ನ ಡಿಲೀಟ್ ಮಾಡಿದ್ರಿಂದ ಅವನು ಕೂಡ ಇಲ್ಲೇ ಇರ್ತಾನೆ. ಈ ಕಡೆ ನಮ್ಗೆ ಲೋಕಿನ ತೋರಿಸ್ತಾರೆ. ಅಲೋಯತ್ ನ ಪವರ್ಸ್ ಗಳನ್ನ ನೋಡಿ ಅದನ್ನ ಸಾಯಿಸೋದಕ್ಕೆ ಆಗೋದಿಲ್ಲ ಅಂತ ಡಿಸೈಡ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಸಿಲ್ವಿ ಹಾಗೆ ಮೋಬಿಯಸ್ ಕೂಡ ಬರ್ತಾರೆ. ಇವರಿಬ್ಬರನ್ನ ನೋಡಿ ಲೋಕಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಸಿಲ್ವಿ ಅವರಿಗೆಲ್ಲ ಹೇಳ್ತಾಳೆ, ನಾನು ಅಲೋಯತ್ ನ ಮೈಂಡ್ ನಲ್ಲಿ ನೋಡಿದಾಗ ನನಗೊಂದು ಜಾಗ ಕಾಣಿಸ್ತು. ಆ ಜಾಗದಲ್ಲಿ ಒಂದು ಪಾಳು ಬಿದ್ದಿರುವಂತ ಅರಮನೆ ಇತ್ತು, ಅದ್ರ ಸುತ್ತ ಸಮಯ ರೇಖೆ ಇತ್ತು. ಇದರಿಂದ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಟಿವಿಯನ್ನ ಕ್ರಿಯೇಟ್ ಮಾಡಿರುವಂತಹ ಕ್ರಿಯೇಟರ್ ಅದೇ ಜಾಗದಲ್ಲಿ ಇರೋದು ಅಂತ. ಹೇಗಾದ್ರೂ ಮಾಡಿ ನನ್ನ ಪವರ್ಸ್ ಗಳನ್ನ ಯೂಸ್ ಮಾಡಿ ನಾನು ಅಲೋಯತ್ ನ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತೀನಿ. ಯಾಕೆಂತಂದ್ರೆ ಅಲೋಯತ್ ಆ ಪಾಳು ಬಿದ್ದಿರುವಂತ ಅರಮನೆಯನ್ನ ಗಾರ್ಡ್ ಮಾಡ್ತಿದೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಎಲ್ಲರೂ ಇದಕ್ಕೆ ಒಪ್ಕೋತಾಳೆ. ನಂತರ ಸಿಲ್ವಿ ರೆವೋನಾ ಹತ್ರ ಕಿತ್ಕೊ ಬಂದಿದ್ದ ಟೆಂಪ್ಯಾಡ್ ಅನ್ನ ಲೋಕಿಗೆ ಕೊಡ್ತಾಳೆ. ಯಾಕೆಂತಂದ್ರೆ ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಎಲ್ಲರೂ ಇಲ್ಲಿಂದ ಹೊರಟೋಗ್ಲಿ, ನಾನ್ ನನ್ನ ಕೆಲಸನ ಮಾಡ್ತೀನಿ ಅಂತ. ಆದ್ರೆ ಲೋಕಿ ಆ ಟೆಂಪ್ಯಾಡ್ ಅನ್ನ ಮೋಬಿಯಸ್ ಗೆ ಕೊಟ್ಬಿಡ್ತಾನೆ. ಯಾಕೆಂತಂದ್ರೆ ಇವನು ಸಿಲ್ವಿಯ ಜೊತೆ ಇದ್ದು ಅವಳ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ನಂತರ ಮೋಬಿಯಸ್ ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಟಿವಿಯಾಗಿ ಹೊರಟೋಗ್ತಾನೆ. ಯಾಕೆಂತಂದ್ರೆ ಟಿವಿಯ ಬಗ್ಗೆ ಎಲ್ಲಾ ಸತ್ಯನೂ ಅಲ್ಲಿರುವಂತ ಜನರಿಗೆ ಹೇಳೋದಕ್ಕೆ. ಕಿಡ್ ಲೋಕಿ ಹಾಗೆ ಓಲ್ಡ್ ಲೋಕಿಗೆ ಯಾಕೋ ಅಲ್ಲಿಂದ ಹೋಗಕ್ಕಾಗದೆ ವಾಪಸ್ ಅವರ ಬಂಕರ್ ಗೆ ಹೊರಟೋಗ್ತಾರೆ. ನಂತರ ನಮ್ಮ ಮೇನ್ ಲೋಕಿ ಅಲೋಯತ್ ನ ಮುಂದೆ ಬಂದು ಅದನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಕಡೆ ಸಿಲ್ವಿ ಅವಳ ಪವರ್ ಅನ್ನ ಯೂಸ್ ಮಾಡಿ ಅಲೋಯತ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅಲೋಯತ್ ತುಂಬಾನೇ ಪವರ್ಫುಲ್ ಆಗಿರೋದ್ರಿಂದ ಅವಳ ಕೈಯಲ್ಲಿ ಆಗ್ತಿರೋದಿಲ್ಲ. ಅಲೋಯತ್ ಅವಳನ್ನ ತಿನ್ನೋದಕ್ಕೆ ಬರ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಓಲ್ಡ್ ಲೋಕಿ ಬಂದು ತನ್ನ ಪವರ್ಸ್ ಅನ್ನ ಯೂಸ್ ಮಾಡಿ ಆಸ್ಗರ್ಡ್ ನ ಒಂದು ದೊಡ್ಡ ಇಲ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡ್ಬಿಡ್ತಾನೆ. ಅದನ್ನ ನಿಜ ಅನ್ಕೊಂಡು ಅಲೋಯತ್ ಅದನ್ನ ನುಂಗೋದಕ್ಕೆ ಹೋಗ್ತಿರುತ್ತೆ. ಈ ಕಡೆ ಸಿಲ್ವಿಗೆ ಅವಳ ಪವರ್ಸ್ ಗಳು ಸಾಕಾಗ್ತಿರೋದಿಲ್ಲ. ಆದ್ರಿಂದ ಲೋಕಿಯ ಕೈಯನ್ನ ಹಿಡ್ಕೋತಾಳೆ. ಯಾಕೆ ಅಂತಂದ್ರೆ ಇಬ್ರು ಪವರ್ಸ್ ಅನ್ನ ಯೂಸ್ ಮಾಡಿ ಅಲೋಯತ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ. ಆದ್ರೆ ಲೋಕಿ ಹತ್ರ ಮೈಂಡ್ ಅನ್ನ ಕಂಟ್ರೋಲ್ ಮಾಡುವಂತ ಪವರ್ಸ್ ಗಳು ಇರೋದಿಲ್ಲ. ಯಾವ್ದಕ್ಕೂ ಇರ್ಲಿ ಅಂತ ಒಂದ್ಸಲ ಟ್ರೈ ಮಾಡ್ತಾನೆ. ಅದು ನಿಜವಾಗ್ಲೂ ವರ್ಕ್ ಆಗೇ ಬಿಡುತ್ತೆ. ನಂತರ ತುಂಬಾ ಕಷ್ಟಪಟ್ಟು ಸಿಲ್ವಿ ಹಾಗೆ ಲೋಕಿ ಅಲೋಯತ್ ಮೈಂಡ್ ಅನ್ನ ಕಂಟ್ರೋಲ್ ಗೆ ತಗೋತಾರೆ. ಅದು ಕಂಟ್ರೋಲ್ ಗೆ ಸಿಕ್ತಿದ್ದಂಗೆ ಅಲೋಯತ್ ನ ಮಧ್ಯದಲ್ಲಿ ಇವರಿಗೆ ಒಂದು ಜಾಗ ಕಾಣಿಸುತ್ತೆ. ಈ ಜಾಗ ಬೇರೆ ಯಾವ್ದು ಅಲ್ಲ, ಸಿಲ್ವಿ ಅಲೋಯತ್ ನ ಮೈಂಡ್ ನಲ್ಲಿ ನೋಡಿದ್ಲಲ್ಲ ಅದೇ ಜಾಗ.
ಹೋದಾಗ ನಂತರ ಇವರು ಆ ಪಾಳು ಬಿದ್ದಿರುವಂತ ಅರಮನೆ ಹತ್ರ ತಲುಪ್ತಾರೆ. ಇವರು ಆ ಬಾಗ್ಲ ಹತ್ರ ಬಂದಿದ ತಕ್ಷಣ ಅದೇ ಓಪನ್ ಆಗುತ್ತೆ. ಈ ಅರಮನೆ ಒಳಗಡೆ ಯಾರು ಕೂಡ ಇವರಿಬ್ರಿಗೂ ಕಾಣಿಸೋದಿಲ್ಲ. ಇದೊಂದು ಪಾಳು ಬಿದ್ದಿರೋ ಅರಮನೆ ಆಗಿರುತ್ತೆ, ಹಾಗೆ ತುಂಬಾನೇ ವಿಚಿತ್ರವಾಗಿರುತ್ತೆ. ಹೀಗೆ ಇವರಿಬ್ರು ಅಲ್ಲೆಲ್ಲ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಮಿಸ್ ಮಿನಿಟ್ ಬರುತ್ತೆ. ಈ ಮಿಸ್ ಮಿನಿಟ್ ಟಿವಿ ಏನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಟಿವಿ ಏನ ಕ್ರಿಯೇಟ್ ಮಾಡಿರುವಂತ ಕ್ರಿಯೇಟರ್ ಟಿವಿಯಾಗಿ ಯಾವ್ದಾದ್ರು ಒಂದು ವಿಷಯನ ತಿಳಿಸ್ಬೇಕು ಅಂತಂದ್ರೆ ಈ ಮಿಸ್ ಮಿನಿಟ್ ಮೂಲಕನೇ ತಿಳಿಸೋದು. ನಂತರ ಮಿಸ್ ಮಿನಿಟ್ ಲೋಕಿ ಹಾಗೂ ಸಿಲ್ವಿಗೆ ಹೇಳುತ್ತೆ, ಟಿವಿಯನ್ನ ಕ್ರಿಯೇಟ್ ಮಾಡಿರುವಂತ ನಿಜವಾದ ಕ್ರಿಯೇಟರ್ ನ ಹೆಸರು ಹಿ ಹೂ ರಿಮೇನ್ಸ್ ಅಂತ. ಅವರಿಗೆ ಬ್ರಹ್ಮಾಂಡದಲ್ಲಿ ಎಲ್ಲಾನು ಕೂಡ ಗೊತ್ತು, ಹಾಗೆ ಎಲ್ಲರ ಬಗ್ಗೆನೂ ಕೂಡ ಗೊತ್ತು. ಎಲ್ಲರ ಹಣೆ ಬರವನ್ನ ಬರೆಯೋದು ಕೂಡ ಅವರೇನೆ. ನಿಮ್ಗೆ ಏನೇ ಬೇಕು ಅಂತ ಅಂದ್ರೂ ಕೂಡ ಹಿ ಹೂ ರಿಮೇನ್ಸ್ ನಿಮ್ಗೆ ಕೊಡ್ತಾರೆ ಅಂತ. ಆದ್ರೆ ಲೋಕಿ ಹಾಗೆ ಸಿಲ್ವಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅವರನ್ನ ನಾವೇ ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ನಂತರ ಅವರ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನೇ ಹಿ ಹೂ ರಿಮೇನ್ಸ್. ಆಕ್ಚುಲಿ ಇವನು ಹೇಳಬೇಕು ಅಂತಂದ್ರೆ ಕ್ಯಾಂಗ್ ದ ಕಾಂಕರರ್ ನ ಒಂದು ವೇರಿಯಂಟ್. ಇವನನ್ನ ನೋಡಿ ಲೋಕಿ ಹಾಗೂ ಸಿಲ್ವಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಇವನೊಬ್ಬ ಮಾಮೂಲಿ ಮನುಷ್ಯ, ಇವನನ್ನ ಆರಾಮಾಗಿ ಸಾಯಿಸಬಹುದು ಅಂತ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಹಿ ಹೂ ರಿಮೇನ್ಸ್ ಒಂದು ವಿಶೇಷವಾಗಿರುವಂತ ಟೆಂಪ್ಯಾಡ್ ಅನ್ನ ಯೂಸ್ ಮಾಡಿ ಕ್ಷಣ ಮಾತ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟೆಲಿಪೋರ್ಟ್ ಆಗ್ತಿರ್ತಾನೆ. ಆದ್ರೆ ಲೋಕಿ ಹಾಗೂ ಸಿಲ್ವಿಯ ಮೇಲೆ ಯಾವುದೇ ತರದ ಅಟ್ಯಾಕ್ ಅನ್ನ ಮಾಡೋದಿಲ್ಲ. ನಂತರ ಇವನು ಅವರಿಬ್ಬರನ್ನ ಅವನ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಹಿ ಹೂ ರಿಮೇನ್ಸ್ ಇವರಿಬ್ರಿಗೂ ಹೇಳ್ತಾನೆ, ನೀವು ಎಲ್ಲಾ ಕಷ್ಟಗಳನ್ನ ದಾಟಿ ನನ್ನ ಹತ್ರ ಬರ್ಬೇಕು ಅಂತ ನಾನೇ ಬರ್ದಿದ್ದು. ನೀವು ಇಲ್ಲಿಗೆ ಬಂದಿರೋದು ನಿಮ್ಮ ಇಷ್ಟದಿಂದ ಅಲ್ಲ, ನಾನು ಬೇಕು ಅಂದಿರೋದಕ್ಕೆ ನೀವು ಇಲ್ಲಿವರೆಗೂ ಬಂದಿರೋದು. ಮುಂದೆ ಏನಾಗುತ್ತೋ ಅದು ಕೂಡ ನಾನ್ ಬರ್ದಿರೋ ರೀತಿನೇ ಆಗೋದು ಅಂತ ಹೇಳಿದಾಗ ಲೋಕಿ ಕೇಳ್ತಾನೆ, ಹಾಗಿದ್ರೆ ನಮ್ಮನ್ನ ಯಾಕೆ ಇಲ್ಲಿಗೆ ಬರೋ ರೀತಿ ಮಾಡಿದೆ ಅಂತ. ಆಗ ಇವನು ತನ್ನ ನಿಜವಾದ ಸ್ಟೋರಿಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. 31ನೇ ಶತಮಾನದ ಭೂಮಿಯಲ್ಲಿ ನನ್ನ ಮೊದಲನೇ ರೂಪ ಅಂದ್ರೆ ನನ್ನ ಮೊದಲನೇ ವೇರಿಯಂಟ್ ಕ್ಯಾಂಗ್ ಭೂಮಿಯಲ್ಲಿದ್ದ. ಅವನೊಬ್ಬ ಸೈಂಟಿಸ್ಟ್ ಆಗಿದ್ದ. ಆದ್ರಿಂದ ಅವನಿಗೆ ಗೊತ್ತಾಯ್ತು ನಮ್ಮದೊಂದೇ ಯೂನಿವರ್ಸ್ ಅಲ್ಲ, ನಮ್ ತರನೇ ತುಂಬಾ ಪ್ಯಾರಲಲ್ ಯೂನಿವರ್ಸ್ ಗಳಿವೆ ಅಂತ. ಅಂದ್ರೆ ಮಲ್ಟಿವರ್ಸ್ ನಿಜವಾಗ್ಲೂ ಇದೆ ಅಂತ. ಇದೇ ತರ ಕ್ಯಾಂಗ್ ನ ವೇರಿಯಂಟ್ಸ್ ಗಳು ಪ್ರತಿ ಯೂನಿವರ್ಸ್ ನಲ್ಲೂ ಇದ್ದಿದ್ರಿಂದ ಹಾಗೆ ಅವರು ಸೈಂಟಿಸ್ಟ್ ಗಳು ಆಗಿದ್ರಿಂದ ಅವರಿಗೂ ಕೂಡ ಆದಷ್ಟು ಬೇಗ ಮಲ್ಟಿವರ್ಸ್ ನ ಬಗ್ಗೆ ಗೊತ್ತಾಗೋಯ್ತು. ಹಾಗೆ ಆ ವೇರಿಯಂಟ್ಸ್ ಗಳೆಲ್ಲ ಒಂದು ಯೂನಿವರ್ಸ್ ಇಂದ ಮತ್ತೊಂದು ಯೂನಿವರ್ಸ್ ಗೆ ಟ್ರಾವೆಲ್ ಮಾಡೋದನ್ನು ಕೂಡ ಕಲ್ತ್ಕೊಂಡ್ರು. ಹೀಗೆ ಟ್ರಾವೆಲ್ ಮಾಡ್ತಾ ಬೇರೆ ಬೇರೆ ಯೂನಿವರ್ಸ್ ನಲ್ಲಿ ಇದ್ದ ಕ್ಯಾಂಗ್ ಗಳು ಒಬ್ರನ್ನೊಬ್ರು ಮೀಟ್ ಮಾಡಿದ್ರು. ಹಾಗೆ ತಮ್ಮ ಸ್ಪೆಷಲ್ ಆಗಿರುವಂತ ಟೆಕ್ನಾಲಜಿಗಳನ್ನು ಕೂಡ ಶೇರ್ ಮಾಡ್ಕೊಂಡ್ರು. ಆದ್ರೆ ಇದೆಲ್ಲ ಒಂದು ಟೈಮ್ ನ ವರ್ಗೂ ಇತ್ತು ಅಷ್ಟೇ. ನಂತರ ಒಂದಷ್ಟು ಕ್ಯಾಂಗ್ ನ ವೇರಿಯಂಟ್ಸ್ ಗಳಿಗೆ ದುರಾಸೆ ಬಂದ್ಬಿಡ್ತು. ಬೇರೆ ಬೇರೆ ಕ್ಯಾಂಗ್ ನ ವೇರಿಯಂಟ್ಸ್ ಗಳಿರುವಂತ ಯೂನಿವರ್ಸ್ ನ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ವಶಕ್ಕೆ ತಗೋಬೇಕು ಅಂತ. ಇದರಿಂದ ಕ್ಯಾಂಗ್ ನ ವೇರಿಯಂಟ್ಸ್ ಗಳ ಮಧ್ಯೆ ಒಂದು ಭಯಂಕರವಾಗಿರುವಂತ ಮಲ್ಟಿವರ್ಸಲ್ ವಾರ್ ಶುರು ಆಗೋಯ್ತು ಅಂತ ಹೇಳಿ ಮತ್ತೊಂದು ಇಂಪಾರ್ಟೆಂಟ್ ಆದ ವಿಷಯನ ಹೇಳ್ತಾನೆ. ನನ್ನ ಮೊದಲನೇ ರೂಪಕ್ಕೆ ಒಂದು ಭಯಂಕರವಾಗಿರುವಂತ ಜೀವಿ ಸಿಕ್ತು. ಆ ಜೀವಿ ಬ್ರಹ್ಮಾಂಡದ ಎಲ್ಲಾ ನೋವುಗಳಿಂದ ಹುಟ್ಕೊಂಡಿದೆ. ಆ ಜೀವಿ ಬೇರೆ ಯಾವುದು ಅಲ್ಲ, ಅದು ಅಲೋಯಿತ್. ಅಲೋಯಿತ್ ಟೈಮ್ ಹಾಗೂ ಸ್ಪೇಸ್ ಅನ್ನು ನುಂಗುವಂತ ಶಕ್ತಿಯನ್ನ ಹೊಂದಿದೆ. ನಾನು ಅದನ್ನ ಕಂಟ್ರೋಲ್ ಮಾಡೋದನ್ನ ಕಲಿತು ನನ್ನ ವೆಪನ್ ಆಗಿ ಯೂಸ್ ಮಾಡ್ಕೊಂಡೆ. ಅಲೋಯಿತ್ ನ ಸಹಾಯದಿಂದ ನಾನು ಎಲ್ಲಾ ಕ್ಯಾಂಗ್ ನ ವೇರಿಯಂಟ್ಸ್ ಗಳನ್ನ ಸೋಲಿಸಿ ಅವರವರ ಯೂನಿವರ್ಸ್ ಗೆ ಕಳಿಸ್ಬಿಟ್ಟೆ. ಇದರಿಂದ ಮಲ್ಟಿವರ್ಸಲ್ ವಾರ್ ಮುಗ್ದೋಯ್ತು. ಹಾಗೆ ನಾನೊಂದು ಸ್ಯಾಕ್ರೆಡ್ ಟೈಮ್ ಲೈನ್ ಅನ್ನ ಕ್ರಿಯೇಟ್ ಮಾಡಿದೆ. ಆ ಸ್ಯಾಕ್ರೆಡ್ ಟೈಮ್ ಲೈನ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಟಿವಿಯನ್ನ ಕ್ರಿಯೇಟ್ ಮಾಡಿದೆ. ನಾನು ಎಲ್ಲರ ಭವಿಷ್ಯವನ್ನ ಯಾವಾಗ ಬರೆಯೋದನ್ನ ನಿಲ್ಲಿಸ್ತೀನೋ ಆಗ ಸ್ಯಾಕ್ರೆಡ್ ಟೈಮ್ ಲೈನ್ ಹಾಳಾಗುತ್ತೆ. ನಂತರ ಮಲ್ಟಿವರ್ಸಲ್ ವಾರ್ ಮತ್ತೊಂದ್ಸಲ ಶುರು ಆಗೋಗುತ್ತೆ. ಅಂದ್ರೆ ಇಲ್ಲಿವರೆಗೂ ಹಿ ಹೂ ರಿಮೇನ್ಸ್ ಮಲ್ಟಿವರ್ಸಲ್ ವಾರ್ ನಿಂದ ಯೂನಿವರ್ಸ್ ಗಳನ್ನ ಕಾಪಾಡ್ತಿದ್ದ ಅಂತ. ನಂತರ ಹಿ ಹೂ ರಿಮೇನ್ಸ್ ಲೋಕಿ ಹಾಗೂ ಸಿಲ್ವಿನ ಇಲ್ಲಿಗೆ ಯಾಕೆ ಬರೋ ರೀತಿ ಮಾಡ್ದ ಅಂತ ಹೇಳ್ತಾನೆ. ನಾನು ಈ ಕೆಲಸನ ಕೋಟ್ಯಾಂತರ ವರ್ಷಗಳಿಂದ ಮಾಡ್ತಿದ್ದೀನಿ. ಈ ಕೆಲಸದಿಂದ ನನಗೆ ಸಾಕಾಗೋಗಿದೆ. ಹೇಳ್ಬೇಕು ಅಂತಂದ್ರೆ ನನಗೆ ತುಂಬಾನೇ ವಯಸ್ಸಾಗೋಗಿದೆ. ಆದ್ರೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಆದ್ರಿಂದ ಈ ಕೆಲಸದಿಂದ ನಾನು ರಿಟೈರ್ಡ್ ಆಗ್ಬೇಕು ಅಂತಿದ್ದೀನಿ. ನಾನು ನನ್ನ ಯಾವ ವೇರಿಯಂಟ್ಸ್ ಗಳನ್ನು ಕೂಡ ನಂಬೋದಿಲ್ಲ. ಹಾಗಂತ ಈ ಕೆಲಸನ ಅರ್ಧಕ್ಕೂ ಕೂಡ ಬಿಡೋದಕ್ಕಾಗೋದಿಲ್ಲ. ಆದ್ರಿಂದ ನಾನು ತುಂಬಾ ರಿಸರ್ಚ್ ಮಾಡಿ ತುಂಬಾ ಯೋಚನೆ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ನನ್ನ ಈ ಕೆಲಸನ ಪರ್ಫೆಕ್ಟ್ ಆಗಿ ನಡ್ಸ್ಕೊಂಡು ಹೋಗುವಂತ ಶಕ್ತಿ ಇರೋದು ಲೋಕಿ ಹಾಗೂ ಸಿಲ್ವಿ ನಿಮ್ಮಿಬ್ರಿಗೇನೆ. ಅದಕ್ಕೆ ಈಗ ನಿಮ್ಮಿಬ್ರು ಮುಂದೆ ಎರಡು ದಾರಿಗಳಿವೆ. ನನ್ನ ಜಾಗನ ನೀವು ತಗೊಂಡು ಟಿವಿಯನ್ನ ಆಳ್ಬೋದು, ಇಲ್ಲ ಅಂತಂದ್ರೆ ನೀವು ಬಂದಿರುವಂತ ಕೆಲಸನ ಮುಗಿಸ್ಬೋದು. ಅಂದ್ರೆ ನೀವು ನನ್ನನ್ನ ಆರಾಮಾಗಿ ಸಾಯಿಸ್ಬೋದು. ಇದ್ರ ಮೇಲೆಲ್ಲ ನಿಮ್ಗೆ ನಂಬಿಕೆ ಬರ್ತಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿ ಒಂದು ಸಾಕ್ಷಿಯನ್ನ ತೋರಿಸ್ತಾನೆ. ಅದೇನಂತಂದ್ರೆ ಇವರಿಬ್ರು ಇಲ್ಲಿಗೆ ಬರೋದು, ಹಾಗೆ ಹಿ ಹೂ ರಿಮೇನ್ಸ್ ಹತ್ರ ಮಾತಾಡುವಂತ ಪ್ರತಿ ಒಂದು ಪದನು ಕೂಡ ಈಗಾಗಲೇ ಇವನು ಬರ್ದಿಟ್ಟಿರ್ತಾನೆ. ಅದನ್ನ ನೋಡಿದ್ದೆ ಇವರಿಬ್ರಿಗೂ ಈಗ ಸ್ವಲ್ಪ ನಂಬಿಕೆ ಬರೋದಕ್ಕೆ ಶುರುವಾಗುತ್ತೆ. ನಂತರ ಇವನು ಮತ್ತೊಂದ್ಸಲ ಹೇಳ್ತಾನೆ, ಚಾಯ್ಸ್ ನಿಮ್ಗೆ ಬಿಟ್ಟಿದ್ದು. ನೀವು ನನ್ನ ಜಾಗನ ತಗೊಂಡು ಟಿವಿ ಹಾಗೆ ಎಲ್ಲಾನು ಆಳಬಹುದು, ಅಥವಾ ಮತ್ತೊಂದ್ಸಲ ನನ್ನ ಸಾಯಿಸಿ ಮಲ್ಟಿವರ್ಸಲ್ ವಾರ್ ಅನ್ನ ಶುರು ಮಾಡಬಹುದು ಅಂತ. ಇಲ್ಲಿಗೆ ಹಿ ಹೂ ರಿಮೇನ್ಸ್ ಬರ್ದಿದ್ದಂತ ಭವಿಷ್ಯ ಮುಗಿದೋಗುತ್ತೆ. ಅಂದ್ರೆ ಈಗ ಲೋಕಿ ಹಾಗೂ ಸಿಲ್ವಿ ಅವರ ಮನಸ್ಸಿಗೆ ಬಂದಂತ ಡಿಸಿಷನ್ ಅನ್ನ ತಗೋಬಹುದು. ಈ ಕಡೆ ನಮ್ಗೆ ಟಿವಿಯಲ್ಲಿ ತೋರಿಸ್ತಾರೆ. ರೆವೋನಾ ರೆನ್ಸ್ಲೇಯರ್ ಕೂಡ ಟಿವಿಯನ್ನ ಕ್ರಿಯೇಟ್ ಮಾಡಿರೋದು ಯಾರು ಅಂತ ತಿಳ್ಕೋಬೇಕು ಅಂತ ಟಿವಿಯನ್ನ ಒಂದಷ್ಟು ಫೈಲ್ ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಮಿಸ್ ಮಿನಿಟ್ ಗೆ ಹೇಳ್ತಾಳೆ. ಆ ಡೌನ್ಲೋಡ್ ಆದಂತ ಫೈಲ್ ಗಳನ್ನ ನೋಡಿ ತುಂಬಾನೇ ಶಾಕ್ ಆಗಿ ಟಿವಿಯಿಂದ ದೂರ ಹೋಗ್ಬೇಕು ಅಂತ ಎಲ್ಲ ಲಗೇಜ್ ಅನ್ನ ಪ್ಯಾಕ್ ಮಾಡ್ಕೊತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಮೋಬಿಯಸ್ ಬಂದು ಅವಳನ್ನ ತಡಿತಾನೆ. ಮೋಬಿಯಸ್ ಈಗ ಟಿವಿಯನ್ನ ವಿರುದ್ಧ ಆಗೋಗಿರ್ತಾನೆ. ಯಾಕೆ ಅಂತಂದ್ರೆ ಟಿವಿಯೇ ಎಲ್ಲಾ ವೇರಿಯಂಟ್ಸ್ ಗಳ ಫ್ರೀಡಮ್ ಅನ್ನ ಕಿತ್ಕೋತಿದೆ ಅಂತ. ಆದ್ರೆ ಈ ಕಡೆ ರೆವೋನಾ ಮಾತ್ರ ಇನ್ನೂ ಕೂಡ ಟಿವಿಯನ್ನ ಪರವಾಗಿ ಇರ್ತಾಳೆ. ಯಾಕೆ ಅಂತಂದ್ರೆ ಟಿವಿಯನ್ನ ಯಾರೇ ಕ್ರಿಯೇಟ್ ಮಾಡಿರ್ಬೋದು, ಆದ್ರೆ ಈ ತರ ಕ್ರಿಯೇಟ್ ಮಾಡಿರೋ ಹಿಂದೆ ಯಾವ್ದಾದ್ರು ಒಂದು ಸ್ಟ್ರಾಂಗ್ ಆಗಿರೋ ರೀಸನ್ ಇದ್ದೇ ಇರುತ್ತೆ ಅಂತ. ಆದ್ರಿಂದ ಮೋಬಿಯಸ್ ಅನ್ನ ಹಿಡಿಯೋದಕ್ಕೆ ಒಂದಷ್ಟು ಏಜೆಂಟ್ಸ್ ಗಳನ್ನ ಅಲ್ಲಿಗೆ ಬರೋದಕ್ಕೆ ಹೇಳ್ತಾಳೆ. ಆದ್ರೆ ಏಜೆಂಟ್ B-15 ಟಿವಿಯನ್ನ ಬಗ್ಗೆ ಎಲ್ಲಾ ಸತ್ಯನು ಎಲ್ಲಾ ಏಜೆಂಟ್ಸ್ ಗಳಿಗೂ ಹೇಳ್ತಿರ್ತಾಳೆ. ಅಷ್ಟೇ ಅಲ್ಲ, ರೆವೋನಾನು ಕೂಡ ಟಿವಿಯಾಗೆ ಬರೋಕು ಮುಂಚೆ ಭೂಮಿಯಲ್ಲಿ ಒಂದು ಸ್ಕೂಲ್ ನ ಟೀಚರ್ ಆಗಿದ್ದವಳು. ಇದನ್ನ ಏಜೆಂಟ್ಸ್ ಗಳೆಲ್ಲ ನೋಡಿ B-15 ನ ಮಾತನ್ನ
ನಂಬ್ತಾರೆ. ಮೋಬಿಯಸ್ ರೆವಾನ್ ಅನ್ನ ತಡೆಯೋದಕ್ಕೆ ನೋಡ್ತಾನೆ. ಆದ್ರೆ ರೆವಾನ್ ಒಂದು ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಕಡೆಗೆ ಎಲ್ಗೋ ಹೊರಟೋಗ್ತಾಳೆ. ಈ ಕಡೆ ವಾರ್ಡ್ ನಲ್ಲಿ ಹಿ ಹೂ ರಿಮೇನ್ಸ್ ಲೋಕಿ ಹಾಗೂ ಸಿಲ್ವಿಯ ಡಿಸಿಷನ್ ಗೋಸ್ಕರ ಕಾಯ್ತಿರ್ತಾನೆ. ಹಾಗೆ ಅವನ ಹತ್ರ ಇದ್ದಂತ ತುಂಬಾನೇ ಸ್ಪೆಷಲ್ ಆಗಿರುವಂತ ಟೆಂಪ್ಯಾಡ್ ಅನ್ನ ಬಿಚ್ಚಿ ಅವರ ಮುಂದೆನೆ ಇಟ್ಬಿಡ್ತಾನೆ. ಆದ್ರೆ ಟಿವಿಯ ಕೆಲಸ ಸಿಲ್ವಿಗೆ ಇಷ್ಟ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಅವಳಿಗೆ ಅನ್ನಿಸ್ತಿರುತ್ತೆ ಟಿವಿಯನ್ನವರು ಎಲ್ಲರ ಸ್ವಾತಂತ್ರ್ಯನ ಕಿತ್ಕೋತಿದ್ದಾರೆ ಅಂತ. ಆದ್ರಿಂದ ಇವನನ್ನ ಸಾಯಿಸೋದೇ ಬೆಟರ್ ಅಂತ ಸಿಲ್ವಿ ಹಿ ಹೂ ರಿಮೇನ್ಸ್ ಅನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಲೋಕಿ ಅವಳನ್ನ ತಡಿತಿರ್ತಾನೆ. ಯಾಕೆ ಅಂತಂದ್ರೆ ಇವನ್ ಹೇಳಿದೇನಾದ್ರೂ ನಿಜ ಆಗ್ಬಿಟ್ರೆ ಇವನ್ ಸತ್ ಮೇಲೆ ಮಲ್ಟಿವರ್ಸಲ್ ವಾರ್ ಶುರು ಆಗೋಗುತ್ತೆ. ಆಗ ಯಾರು ಕೂಡ ನೆಮ್ಮದಿ ಆಗಿರೋದಕ್ಕಾಗೋದಿಲ್ಲ. ಈಗ ಲೋಕಿ ಎಲ್ಲವನ್ನ ಬಿಟ್ಟು ಅವನ ಜೀವನ ಸಿಲ್ವಿ ಜೊತೆ ಕಳಿಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಸಿಲ್ವಿ ಮಾತ್ರ ನನ್ನ ಜೀವನ ಪೂರ್ತಿ ಇವನಿಂದ ಹಾಳಾಗೋಗಿದೆ ಅಂತ ಹಿ ಹೂ ರಿಮೇನ್ಸ್ ನ ಟೆಂಪ್ಯಾಡ್ ಅನ್ನ ತಗೊಂಡು ಅದರಿಂದ ಒಂದು ಪೋರ್ಟಲ್ ನ ಓಪನ್ ಮಾಡಿ ಲೋಕಿನ ಮತ್ತೆ ಟಿವಿಗೆ ಕಳಿಸ್ಬಿಡ್ತಾಳೆ. ನಂತರ ಅವನ ಹತ್ರ ಬಂದು ಅವನನ್ನ ಸಾಯಿಸ್ಬಿಡ್ತಾಳೆ. ಹಿ ಹೂ ರಿಮೇನ್ಸ್ ನಾನು ಮತ್ತೆ ಪುನರ್ಜನ್ಮದ ಮುಖಾಂತರ ಆದಷ್ಟು ಬೇಗ ನಿನ್ನನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ ಸತ್ತೋಗ್ತಾನೆ. ಅಂದ್ರೆ ಹಿ ಹೂ ರಿಮೇನ್ಸ್ ಮತ್ತೆ ರಿಟರ್ನ್ ಮಾಡಬಹುದು ಅನ್ನೋ ಒಂದು ಹಿಂಟ್ ಅನ್ನ ನಮಗೆ ಕೊಡ್ತಿದ್ದಾರೆ. ನನಗನ್ಸೋ ಪ್ರಕಾರ ಅವೆಂಜರ್ಸ್ ಕ್ಯಾಂಗ್ ಡೈನೆಸ್ಟಿ ಮೂವಿಯಲ್ಲಿ ಇವನು ಮತ್ತೆ ರಿಟರ್ನ್ ಮಾಡಬಹುದು. ಹಿ ಹೂ ರಿಮೇನ್ಸ್ ಸತ್ತೋಗಿರೋದ್ರಿಂದ ಸ್ಯಾಕ್ರೆಡ್ ಟೈಮ್ ಲೈನ್ ಹಾಳಾಗಿ ಲೆಕ್ಕವಿಲ್ಲದೆ ಇರೋಷ್ಟು ಆಲ್ಟರ್ನೇಟ್ ಟೈಮ್ ಲೈನ್ ಗಳು ಕ್ರಿಯೇಟ್ ಆಗೋಗ್ತವೆ. ಅಂದ್ರೆ ಈಗ ಮಲ್ಟಿವರ್ಸಲ್ ವಾರ್ ಆಗೋದೊಂದೇ ಬಾಕಿ ಇರೋದು. ಈ ಕಡೆ ಟಿವಿಯಲ್ಲಿ ಕ್ರಿಯೇಟ್ ಆಗ್ತಿರೋಂತ ಆಲ್ಟರ್ನೇಟ್ ಟೈಮ್ ಲೈನ್ ಗಳನ್ನ ನೋಡಿ ಎಲ್ಲಾರನು ಕೂಡ ಒಂದು ಸಲ ಗಾಬರಿ ಆಗೋಗ್ತಾರೆ. ನಂತರ ಲೋಕಿ ಮೋಬಿಯಸ್ ಹತ್ರ ಬಂದು ಹಿ ಹೂ ರಿಮೇನ್ಸ್ ನ ಬಗ್ಗೆ ಎಲ್ಲವನ್ನ ಹೇಳೋದಕ್ಕೆ ನೋಡ್ತಾನೆ. ಆದ್ರೆ ಇಲ್ಲಿ ಮೋಬಿಯಸ್ ಲೋಕಿನ ಗುರ್ತೆ ಹಿಡಿಯೋದಿಲ್ಲ. ಇದೆಲ್ಲ ಏನಾಗ್ತಿದೆ ಅಂತ ಲೋಕಿ ನೋಡಿದ್ರೆ ಟೈಮ್ ಕೀಪರ್ಸ್ ಗಳ ಸ್ಟ್ಯಾಚು ಇದ್ದ ಜಾಗದಲ್ಲಿ ಕ್ಯಾಂಗ್ ದ ಕಾಂಕರರ್ ನ ಸ್ಟ್ಯಾಚು ಇರುತ್ತೆ. ಅಂದ್ರೆ ಸಿಲ್ವಿ ಹಿ ಹೂ ರಿಮೇನ್ಸ್ ನ ಸಾಯಿಸಿರೋದ್ರಿಂದ ಟಿವಿಯ ಫ್ಯೂಚರ್ ಹಾಗೆ ಪಾಸ್ಟ್ ಚೇಂಜ್ ಆಗೋಗಿರುತ್ತೆ. ಈ ಸೀನ್ ನ ಬಗ್ಗೆ ನಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಲೋಕಿ ಸೀಸನ್ 2 ರಿಲೀಸ್ ಆಗ್ಬೇಕು. ಡೋಂಟ್ ವರಿ, ಅದು ರಿಲೀಸ್ ಆಗ್ತಿದ್ದಂಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಟ್ಬಿಡ್ತೀನಿ.